ಮಹಾನಗರ ಪಾಲಿಕೆಯಲ್ಲಿ ಸಿಸಿಟಿವಿ ಅಳವಡಿಕೆ ವಿಚಾರವಾಗಿ ಉದ್ಭವಿಸಿರುವ ಘಟನೆ ಇದೀಗ ಆಡಳಿತ ವಲಯದಲ್ಲಿ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಮಹಾನಗರ ಪಾಲಿಕೆಯ ಮ್ಯಾನೇಜರ್ ಪ್ರಕಾಶ್ ತಮ್ಮ ಕಚೇರಿ ಒಳಗೆ ಅಳವಡಿಸಲಾಗಿದ್ದ ಸಿಸಿಟಿವಿ ಕ್ಯಾಮೆರಾವನ್ನು ಕಿತ್ತು ಹಾಕುವಂತೆ ಸಿಬ್ಬಂದಿಗೆ ಸೂಚನೆ ನೀಡಿರುವುದು ವಿವಾದಕ್ಕೆ ಕಾರಣವಾಗಿದೆ. ಮಹಾನಗರ ಪಾಲಿಕೆಯಲ್ಲಿ ಇತ್ತೀಚೆಗೆ ವ್ಯಾಪಕ ಭ್ರಷ್ಟಾಚಾರ ನಡೆಯುತ್ತಿದೆ ಎಂಬ ಸಾರ್ವಜನಿಕ ದೂರುಗಳು ಹಾಗೂ ಆರೋಪಗಳು ಕೇಳಿಬಂದಿದ್ದ ಹಿನ್ನೆಲೆಯಲ್ಲಿ ಪಾರದರ್ಶಕತೆ ಮತ್ತು ಮೇಲ್ವಿಚಾರಣೆ ಹೆಚ್ಚಿಸಲು ಸಿಸಿ ಕ್ಯಾಮೆರಾ ಅಳವಡಿಸುವ ಕ್ರಮ ಕೈಗೊಳ್ಳಲಾಗಿತ್ತು. ಕೆಲವೇ ದಿನಗಳ ಹಿಂದೆ ಪಾಲಿಕೆ ಆಯುಕ್ತ ಕೃಷ್ಣಮೂರ್ತಿ ಆಯ್ದ ಕಚೇರಿಗಳಲ್ಲಿ ಸಿಸಿಟಿವಿ ಅಳವಡಿಸಲು ಸೂಚನೆ ನೀಡಿದ್ದರು. ಆದರೆ ತಮ್ಮ ಕಚೇರಿಯೊಳಗೆ ಸಿಸಿಟಿವಿ ಅಳವಡಿಸಿರುವುದನ್ನು ಪ್ರಶ್ನಿಸಿದ ಮ್ಯಾನೇಜರ್ ಪ್ರಕಾಶ್, ನನ್ನ ಅನುಮತಿ ಇಲ್ಲದೆ ಹೇಗೆ ಸಿಸಿಟಿವಿ ಅಳವಡಿಸಿದ್ದಾರೆ? ಸಿಸಿಟಿವಿ ಹಾಕಬೇಕಾದರೆ ಎಲ್ಲ ಕಚೇರಿಗಳಿಗೂ ಹಾಕಿಸಲಿ, ಆಯ್ದ ಕಚೇರಿಗಳಿಗೆ ಮಾತ್ರ ಯಾಕೆ ಎಂದು ಆಕ್ಷೇಪ ವ್ಯಕ್ತಪಡಿಸಿರುವುದಾಗಿ ಮೂಲಗಳು ತಿಳಿಸಿವೆ. ನಂತರ ಅವರ ಸೂಚನೆಯಂತೆ ಸಿಬ್ಬಂದಿ ಸಿಸಿಟಿವಿ ಕ್ಯಾಮೆರಾವನ್ನು ತೆಗೆದುಹಾಕಿದ್ದಾರೆ ಎನ್ನಲಾಗಿದೆ. ಈ ಘಟನೆ ಪಾಲಿಕೆಯಲ್ಲಿ ಪಾರದರ್ಶಕತೆ ಕುರಿತು ಪ್ರಶ್ನೆಗಳನ್ನು ಎಬ್ಬಿಸಿದೆ. ಭ್ರಷ್ಟಾಚಾರದ ಆರೋಪಗಳ ನಡುವೆಯೇ ಮೇಲ್ವಿಚಾರಣಾ ವ್ಯವಸ್ಥೆ ಜಾರಿಗೊಳಿಸುವ ಪ್ರಯತ್ನ ನಡೆದ ಸಂದರ್ಭದಲ್ಲಿ ಸಿಸಿಟಿವಿ ತೆರವುಗೊಳಿಸಿರುವುದು ಸಾರ್ವಜನಿಕ ವಲಯದಲ್ಲಿ ಅನುಮಾನಕ್ಕೆ ಕಾರಣವಾಗಿದೆ. ಪಾಲಿಕೆ ವಲಯದಲ್ಲಿ ಕೆಲವರು ಎಲ್ಲಾ ಕಚೇರಿಗಳಲ್ಲೂ ಸಾಮಾನ್ಯವಾಗಿ ಸಿಸಿಟಿವಿ ಅಳವಡಿಸಿದರೆ ಉತ್ತಮ, ಆಯ್ದ ಕಚೇರಿಗಳಿಗೆ ಮಾತ್ರ ಅಳವಡಿಸುವುದು ತಪ್ಪು ಸಂದೇಶ ನೀಡಬಹುದು ಎಂದು ಅಭಿಪ್ರಾಯಪಟ್ಟಿದ್ದಾರೆ. ಮತ್ತೊಂದೆಡೆ ಪಾರದರ್ಶಕ ಆಡಳಿತಕ್ಕಾಗಿ ಸಿಸಿಟಿವಿ ವ್ಯವಸ್ಥೆ ಅಗತ್ಯ ಎಂಬ ವಾದವು ಕೇಳಿಬರುತ್ತಿದೆ. ಈ ಕುರಿತಂತೆ ಮ್ಯಾನೇಜರ್ ಪ್ರಕಾಶ್ ಮಾಧ್ಯಮಕ್ಕೆ ಮಾಹಿತಿ ನೀಡಿ ಪ್ರತಿಕ್ರಿಯಿಸಿ, ಈ ಸಿಸಿ ಕ್ಯಾಮೆರಾ ಹಾಕಿದವರು ಯಾರು ಎಂಬುದು ನನಗೆ ತಿಳಿಯಬೇಕು ಎಂದು ಒತ್ತಾಯ ಮಾಡಿದರು. ಇವರು ಕಚೇರಿ ವ್ಯವಸ್ಥಾಪಕ ನಾನ್ ಮಾಡ್ಬೇಕಾದ ಕೆಲಸನ ಕಿರಿಯ ಇಂಜಿನಿಯರ್ ನಾವು ಗಮನಕ್ಕೆ ಬರ್ತಾನೆ ಮಾಡ್ಕೊಂಡು ಯಾರು ಕವಿತಾ ಅಂತಕ್ಕಂಥವ್ರು, ಇವರು ಸ್ವಲ್ಪ ಏನಾದ್ರು ದಲಿತ ವಿರೋಧ ನೀತಿ ಇರ್ತಕ್ಕಂಥ ಇರೋರು. ಇವತ್ತರು ಕೂಡ ನಾನು ಕಚೇರಿ ವ್ಯವಸ್ಥಾಪಕನ ಅವ್ರು ಬಂದಾಗಿದ್ರು ಕೂಡ ಒಂದು ಕಚೇರಿ ಬಂದು ಸಹಿ ಮಾಡಿಲ್ಲ, ನನ್ನ ಹತ್ರ ಅಟೆಂಡೆನ್ಸ್ ಕಸ್ಟಡಿ ನಾನು ಸರ್ ಕಚೇರಿ ಬಂದು ಸಹಿ ಮಾಡಲ್ಲ, ಇವರು ಬೇರೆ ಕಡೆಯಿಂದ ತರಿಸ್ಕೊಂಡು ಸಹಿ ಮಾಡ್ತಾರೆ. ನಾನು ಬಾಂಧವ್ಯದಿಂದ ಅಟ್ಲೀಸ್ಟ್ ಇವ್ರು ವ್ಯವಸ್ಥಾಪಕರು ಅಂತ ಒಂದ್ಸರಿ ನನಗೆ ಯಾವತ್ತು ಭೇಟಿಯಾಗಿ ಮಾತಾಡಲ್ಲ ಸರ್. ಇವರು ನನ್ನ ದಲಿತ ವಿರೋಧ ನೀತಿಗೋಸ್ಕರ ನಾನು ಈ ಥರ ಕೃತ್ಯ ಮಾಡ್ತಾ ಇದ್ದಾರೆ. ಇವ್ರು ಯಾಕೆ ಹಾಕಿದ್ರು ಅದ್ರ ಬಗ್ಗೆ ನನಗೆ ಮಾಹಿತಿ ಬೇಕಾಗಿದೆ. ಮತ್ತು ನಾನು ಇದ್ರ ಬಗ್ಗೆ ಸಂಬಂಧಪಟ್ಟು ದೂರು ಕೊಟ್ಬಿಟ್ಟು ನ್ಯಾಯ ತಗೋತೀನಿ ಸರ್. ನ್ಯಾಯ ಕೇಳ್ತಾ ಇದ್ದೀನಿ ನಾನು. ಈಗ ಏನಾಗಬೇಕು ಅಂತ ಹೇಳ್ತೀರಾ ಸರ್? ಯಾರು ಹಾಕಿದ್ದಾರೆ ಯಾರು ಅನ್ನೋದು ಬೇಕು ಸರ್. ಅದಕ್ಕೆ ಹಾಕ್ತಾರೆ ಯಾರು, ಯಾವ ವರ್ಕೌಟ್ ಕೊಟ್ಟರೆ ಯಾವಾಗ ಹಾಕಿದಾರೆ, ಅದು ಯಾರು ಅಪ್ರೂವ್ ಕೊಟ್ಟರೆ ಯಾರು, ಅದಕ್ಕೆ ಇದು ನನ್ನ ಗಮನಕ್ಕೆ ಬರೋ ಅವಶ್ಯಕತೆ ಇಲ್ವಾ, ಉದ್ದೇಶ ಏನು ಅನ್ನೋದು ನನಗೆ ಗೊತ್ತಾಗುತ್ತೆ ಸರ್. ಅದು ಎಲ್ಲ ಕಡೆ ಹಾಕಿದ್ದಾರೆ, ಇದೊಂದು ಕಡೆ ಮಾತ್ರ ಇಲ್ಲಿ ಕೆಲವು ಯಾರು ಬೇಕಾಗಿ ನಮ್ಮ AW ಸಾಹೇಬ್ ಕರೆದು ಕೇಳಿದೆ ನಾನೀಗ. ಸರಿ ಇನ್ನೊಂದಾಗಿ ಗೊತ್ತಿಲ್ಲಪ್ಪ, ನಾನು ಕೇಳಿದೆ ಅವ್ರನ್ನ ಇಂಜಿನಿಯರ್ ಕಡೆ ಕೇಳಿದೆ ವರ್ಕೌಟ್ ಕೊಡಪ್ಪ ಹಾಕಿದ್ರ ಬಗ್ಗೆ ಅಂತ ಕೇಳಿದ್ರೆ ಅವ್ರು ಏನು ಹೇಳಿಲ್ಲ. ನಾನು ರೂಮ್ಗೆ ಹಾಕಿದ್ರು ನನಗೆ ಬೇಡೋದಕ್ಕಿತ್ತೆ ಸರ್. ನಾನು ಕೂಡ ಯಾರು ಹಾಕಿದ್ರಲ್ಲ ಅಂತ ಅವರು ಅಂತಾರೆ ನಮ್ಮ AW ಅವರು ಕೂಡ, ನಮ್ಮ ರೆವಿನ್ಯೂ ಆಫೀಸರ್ ಕೂಡ ಅವರು ಕೂಡ ಹ್ಞೂ ಸರ್ ನಮ್ಮನ್ನು ಹಾಕಿದ್ದಾರೆ, ಏನೋ ನಾವು ಹೇಳಿಲ್ಲ ಮಾಡಿಲ್ಲ, ಯಾರು ಹಾಕಿದ್ದಾರೆ ಅಂತ ಅವರು ಕೂಡ ಗೊತ್ತಿಲ್ಲ. ಈಗ ಹಾಕಿದ್ರೆ ಒಳ್ಳೇದಲ್ವ? ಅಲ್ಲಿ ಒಳ್ಳೇದು. ಈಗ ಆಲ್ರೆಡಿ ಕ್ಯಾಮ್ರಾಗಳಿದ್ದಾವೆ ಸರ್. ಈಗ ಹೊಸ ಹಾಕಿರೋ ಕ್ಯಾಮ್ರಾಗಳು ನಮ್ಮ ಗಮನಕ್ಕೆ ಬಂದಿಲ್ಲ ಅಂತ ಅಷ್ಟೇನೆ ಸರ್. ನನಗೆ ಗೊತ್ತಿಲ್ಲ, ಅದು ಆಯುಕ್ತರು ಕೂಡ ಹೇಳಿಲ್ಲ. ಇನ್ನು ಯಾರು ಹಾಕಿದ್ರೆ ನನಗೆ ಮಾಹಿತಿನೇ ಇಲ್ಲ ಸರ್. ಆಯ್ತು ಕೇಳಿದ್ರ ಏನಂದ್ರು? ಆಯ್ತು ನೆನ್ನೆ ಅವ್ರಿಗೆ ಗಮನ ತಗೊಂಡು ಸರ್ ಕ್ಯಾಮ್ರಾ ಹೇಗೆ ಹಾಕಿದ್ದಾರೆ ಅಂತ. ಅವ್ರು ಯಾರೋ ಕೆಲಸದ ಒತ್ತಡದಲ್ಲಿ ನಮ್ಮ ಕಡೆ ಗಮನ ಆಗ್ತಿಲ್ಲ, ಅವ್ರ ಕಡೆ ಬರುತ್ತೆ ಸರ್. ಅವರು ಈಗ ಲಿಖಿತವಾಗಿ ದೂರು ಕೊಡ್ತೀನಿ ನಾನು ಆಯ್ತಲ್ಲಿ. ಇವತ್ತು ಕೊಡ್ತೀರಾ? ಕೊಡ್ತೀನಿ ಸರ್. ಇವತ್ತು ಸಾಹೇಬ್ರು ಮೀಟಿಂಗ್ ಹೋಗಿದ್ದಾರೆ. ಶ್ರೀನಿವಾಸ್, ಟಿವಿ 46 ನ್ಯೂಸ್ ಕನ್ನಡ, ಹಾಸನ. You are watching TV 46 News Kannada.